ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಸುತ್ತೂರು ಜಾತ್ರೆನಲ್ಲಿದ್ದೀನಿ. ಹತ್ತೂರ ಜಾತ್ರೆಗಿಂತ ಸುತ್ತೂರ ಜಾತ್ರೆಯೇ ಚಂದ ಎನ್ನುವಂತಹ ಒಂದು ಗಾದೆ ಮಾತಿನಂತೆ ಈ ಒಂದು ಸುತ್ತೂರು ಜಾತ್ರೆಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಸುತ್ತೂರು ಜಾತ್ರೆಯಲ್ಲಿ ದನಗಳು ಹೇಗೆ ಸೇರುತ್ತೋ ಹಾಗೆ ಜನಗಳು ಕೂಡ ಭಾರಿ ಸಂಖ್ಯೆಯಲ್ಲಿ ಸೇರುವಂತಹ ಜಾತ್ರೆ ಇದು. ದನಗಳಿಗಿಂತ ಜನಗಳ ಜಾತ್ರೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ಸಂಖ್ಯೆಯಲ್ಲಿ ಸುತ್ತೂರು ಜಾತ್ರೆಗೆ ಜನರು ಹರಿದು ಬರ್ತಾರೆ. ಈ ವರ್ಷ ಕೂಡ 2 ಲಕ್ಷ ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗೆ ಸುತ್ತೂರು ಜಾತ್ರೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿರ್ತಾರೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕೃಷಿ ಮೇಳ, ವಸ್ತು ಪ್ರದರ್ಶನ ಹಾಗೂ ಮನೆಯಲ್ಲೇ ಕೂತು ಸುತ್ತೂರು ಜಾತ್ರೆಯ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ನೀವು ಈ ವಾರ ನೋಡ್ತಾ ಹೋಗ್ತೀರಾ. ಸುತ್ತೂರು ಜಾತ್ರೆ ಹೇಗಿದೆ, ಸುತ್ತೂರು ಜಾತ್ರೆಯಲ್ಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿದೆ, ಹಾಗೆ ನಮ್ಮ ಹಳ್ಳಿಕಾರ್ ರಾಸುಗಳು ಯಾವೆಲ್ಲ ಹಳ್ಳಿಕಾರ್ ರಾಸುಗಳು ಈ ಒಂದು ಸುತ್ತೂರು ಜಾತ್ರೆಗೆ ಸೇರಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. ಇಲ್ಲೇ ಕ್ಯಾಮ್ರಾ ಕಳ್ಸ್ಕೊಟ್ಟಿರ ನಮ್ಗೆ. ಲೇಟ್ ನೈಟ್ ಹೋಗ್ಬೇಕು ಅವರು. ವೀರೇಶ್ ಜೆಎಸ್ಎಸ್ ಹಿರಿಯ ಪ್ರಾಥಮಿಕ ಶಾಲೆ ಬಾಲಜನ ಲಹರಿ ಮತ್ತು ತಂಡದವರಿಂದ
ಸಾಕಷ್ಟು ಹಳಬರು, ಸಾಕಷ್ಟು ಹಳ್ಳಿ ಕಾರ್ನಲ್ಲಿ ಅನುಭವ ಇರುವಂತವರು. ಬನ್ನಿ ಹಿರಿಯರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಅಂತ. ಯಾವ ಊರಿನವ್ರು ಸರ್? ಮೈಸೂರು ಕೆಜಿ ಕೊಪ್ಪಲ್. ಕೆಜಿ ಕೊಪ್ಪಲವರ? ಓಕೆ. ಸುತ್ತೂರು ಜಾತ್ರೆಗೆ ಬಂದು ಎಷ್ಟು ದಿನಗಳಾಯ್ತು ಸರ್? ನೆನ್ನೆ ಬಂದ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸುತ್ತೂರು ಜಾತ್ರೆಗೆ? ಸುಮಾರು ಒಂದು 6-7 ವರ್ಷದಿಂದ ಬರ್ತಾ ಇದ್ದೀವಿ. 6-7 ವರ್ಷದಿಂದ ಬರ್ತಾ ಇದ್ದೀರಾ? ಈ ಜಾತ್ರೆಗೆ ಜುಂಜಿಂಗಟ್ಟೆ ಮುಡ್ತಾರೆ ಎಲ್ಲ ಮಾಡ್ತೀವಿ. ಅವುಗಳಿಂದ ನಮ್ಮ ತಂದೆ ಕಾಲದಿಂದ ನಾವು ಹೋಯ್ತೀವಿ. ಹೌದಾ? ಎಷ್ಟು ವರ್ಷದಿಂದ ಎತ್ತುಗಳನ್ನ ಕಟ್ತಾ ಇದ್ದೀರಾ ಸರ್? ನಾವು ನಮ್ಮ ತಂದೆಯವರು ಕಟ್ತಾರೆ, ನಾನು 40 ವರ್ಷದಿಂದ ಕಟ್ತಾ ಇದ್ದೀನಿ. 40 ವರ್ಷದ ಎತ್ತುಗಳನ್ನ ಕಟ್ತಾ ಇದ್ದೀರಾ. ನಿಮ್ಮ ಹೆಸರು? ನಾಗರಾಜ್. ಓಕೆ. ಸೊ 40 ವರ್ಷದಿಂದ ಎತ್ತುಗಳನ್ನ ಕಟ್ತಾ ಇದ್ದಾರಂತೆ. ಹಳ್ಳಿಕಾರ್ ಫೀಲ್ಡ್ ನಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಇವರ ಒಂದು ಪರಿಚಯ ಇರುತ್ತೆ ಅಂತ ಅನ್ಕೊಂಡಿದೀನಿ. ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ? ಏನ್ ಹೇಳ್ತೀರಾ? ಮೊದಲಿಗೆ ಸುತ್ತೂರು ಜಾತ್ರೆಗೆ ಬಂದಿದ್ದೀರಾ, ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ನಡೀತಾ ಇದೆ. ಆಕ್ಚುಲಿ ದನಗಳಿಗಿಂತ ಜನ ಸೇರುವಂತಹ ಜಾತ್ರೆ ಇದು. ತುಂಬಾ ದೊಡ್ಡದಾಗಿ ನಡೆಯುವಂತಹ ಒಂದು ಜಾತ್ರೆ. ಇಲ್ಲಿ ದನಗಳು ಕಟ್ಟೋದಕ್ಕೆ ಎಷ್ಟು ವರ್ಷಗಳಿಂದ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸರ್? 20 ವರ್ಷದಿಂದ ಅನುಕೂಲ ಮಾಡ್ತಾ ಇದ್ದಾರೆ. ಅನುಕೂಲಗಳೆಲ್ಲ ಹೇಗಿದೆ? ಪ್ರೈಸ್, ನೀರು, ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಏನ್ ಪ್ರೈಸ್ ಇಟ್ಟಿದ್ದಾರೆ? ಪ್ರೈಸ್ ದುಡ್ಡು ಕೊಡ್ತಾರೆ, 15,000, 10,000. ಓಕೆ. ಸೊ ಇಲ್ಲಿ ಸುತ್ತೂರು ಜಾತ್ರೆನಲ್ಲಿ ಏನು ಅಂತಂದ್ರೆ ನಗದು ಬಹುಮಾನ ಕೊಡ್ತಾರೆ. ಅಮೌಂಟ್ ಗಿಫ್ಟ್ ಆಗಿ ಕೊಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಹಳ್ಳಿಕಾರ್ ಬಗ್ಗೆ? ಇದು ಎಷ್ಟು ಅಲ್ಲಿನ ಊರಿಗಳು? 2 ಅಲ್ಲಿನ ಊರಿಗಳ. ಎಷ್ಟು ಜೊತೆ ಹಾಕಿದ್ದೀರಾ ಜಾತ್ರೆಗೆ? ಒಂದ್ ಜೊತೆ ಹಾಕಿದ್ದೀರಾ. ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ಹಳ್ಳಿಕಾರ್ ಬಗ್ಗೆ? ನಾವು ತುಂಬಾ ವರ್ಷದಿಂದ ಸಾಕ್ತಾ ಇದೀವಿ. ಸಾಕ್ತಾ ಇದ್ದೀರಾ? ನಮ್ಮ ರೈತರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈ ತರ ಮಾಡ್ಬೇಕು ಅಂತ ಹೇಳ್ತೀವಿ. ಸಾಕ್ಬೇಕು. ಓಕೆ. ನೀವೇನ್ ಕೊಡ್ತೀರಾ ಸರ್ ಫುಡ್? ಸಾಕಷ್ಟು ವರ್ಷಗಳ ಅನುಭವ ಇರೋದ್ರಿಂದ ಉಳ್ಳಿ, ರವೆ ಬೂಸ, ಎಲೆ ಬೂಸ. ಓಕೆ. ಸೊ ಉರುಳಿ, ಹಾಲು ಕೊಡ್ತೀರಾ. ಜಾತ್ರೆಗಳ ಟೈಮಲ್ಲೆಲ್ಲ ಯಾವ ರೀತಿ ಮುತುವರ್ಜಿ ವಹಿಸ್ತೀರಾ? ಚುಂಚಿನಗಂಟೆ ಹೋಯ್ತೀವಿ, ಮುಡ್ತರೆಗೆ ಹೋಯ್ತೀವಿ, ಇಲ್ಲಿ ಹೋಗ್ತೀವಿ. ಅಲ್ಲ, ಜಾತ್ರೆಗಳ ಟೈಮ್ನಲ್ಲಿ ಏನ್ ಎಕ್ಸ್ಟ್ರಾ ಫುಡ್ ಕೊಡ್ತೀರಾ ಅವರಿಗಳಿಗೆ? ಬೆಣ್ಣೆ ಹಾಲು ಕೊಡ್ತೀರಾ. ಎಷ್ಟು ಕೊಡ್ತೀರಾ ಬೆಣ್ಣೆ ಎಲ್ಲ? 1/4 ಕೆಜಿ ಕೊಡ್ತೀವಿ. 1/4 ಕೆಜಿ. ಒಂದು ಎತ್ತಿಗೆ 2 ಎತ್ತಿಗೆ ಸೇರಿ 1/4 ಕೆಜಿ ಕೊಡ್ತೀರಾ. ಮತ್ತೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಾಕ್ಬೇಕು ಅಂತ ನಮಗೆ ನಮ್ಮ ತಂದೆಯವ್ರ ಕಾಲದಿಂದ ಇಷ್ಟ. ಓಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಮೀಟ್ ಮಾಡಿ ನಮಗೂ ಕೂಡ ತುಂಬಾ ಖುಷಿ ಅನಿಸ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫುಲ್ ಹೊಡೆದಾನ. ಇಲ್ಲೇ ಕ್ಯಾಮ್ರಾ ಕಳ್ಸ್ಕೊಡಿರಿ ನಮಗೆ.